ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ. ದಯವಿಟ್ಟು ಕ್ಷಮೆ ಇರಲಿ, ನಾನಂತೂ ಈ 10 ಡೇಸ್ ಆಯಿತು ವೀಡಿಯೋ ಹಾಕಿ. ಯಾಕಂದರೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೆ ಪಾರ್ಲರ್ಲಿ ಕೆಲಸ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ನನ್ನ ಎಕ್ಸ್ಟ್ರಾ ಕ್ಲಾಸಸ್ ಆಗಿರ್ಬೋದು, ಬರೀ ಇದೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ವೀಡಿಯೋನೇ ಹಾಕಿಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿಟ್ಟಿದ್ದೀನಿ, ಕೆಲವೊಂದು ಯಾವುದು ಹಾಕೋಕ್ಕಾಗಿಲ್ಲ. ಹಾಗೆ ಇಲ್ಲಿ ನಮ್ಮ ಅತ್ತೆ ಮಗಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಬಂದಿದ್ವಿ ನೋಡಿ. ಅವ್ರದ್ದು ಆ್ಯಕ್ಚುಲಿ ಫೆಬ್ರವರಿ 1-2ಕ್ಕೆ ಮದುವೆ ಇದೆ. ಸೊ ಹಂಗಾಗಿ ಅವರು ಶೂಟ್ಗೆ ಬಂದಿದ್ದರು. ನಾನು ನನ್ನ ಅಡ್ವಾನ್ಸ್ ಹೇರ್ ಸ್ಟೈಲ್ ಕ್ಲಾಸ್ ಮುಗಿಸ್ಕೊಂಡು, ಅದು ವೀಡಿಯೋ ಹಾಕಿಲ್ಲ ಇನ್ನು, ನಿಮ್ಗೆ ಹಾಕ್ತೀನಿ ನೆಕ್ಸ್ಟು, ಅದನ್ನು ನೋಡಿ. ಮತ್ತು ಆಮೇಲೆ ಇವ್ರದ್ದು ಎಲ್ಲ ಮುಗಿಸ್ಕೊಂಡು, ನನ್ನ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇವ್ರ ಶೂಟ್ಗೆ ಅಂತ ಬಂದ್ವಿ ನೋಡಿ. ನೋಡಿರ್ಬೋದು ನೀವು, ಲಾಸ್ಟ್ ನಮ್ಮ ಶೋಭಾ ಶರಣ್ ಅವರ ಎಂಗೇಜ್ಮೆಂಟಲ್ಲಿ ಇವ್ರನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೆ, ಪರಿಚಯ ಮಾಡಿಸಿದ್ದೆ ನಿಮಗೆ, ನೋಡಿರ್ತೀರ. ಆಲ್ಮೋಸ್ಟ್ ಇವ್ರದ್ದೇ ಶೂಟ್ ಇವತ್ತು. ವೈಟ್ ಫ್ರಾಕ್ ನಾವು ತೊಗೊಂಡಿದ್ದು ಇಲ್ಲೇ ನಮ್ಮ ಮಿಯಾ ಫ್ಯಾಷನಲ್ಲಿ ತೊಗೊಂಡ್ವಿ. ಅದೇ ಹೇಳಿದ್ನಲ್ಲ, ನಾನು ಯಾವುದೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೊಸಪೇಟೆಯಿಂದ ಬರ್ತಾ ಅವ್ರನ್ನ ಕರ್ಕೊಂಡು ಮತ್ತು ಹಾಗೆ ಬಟ್ಟೆ ಎಲ್ಲ ತೊಗೊಂಡು ಅವನಿಗೆ ಶರ್ಟ್ಸು ಮತ್ತು ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ಎಲ್ಲ ನಂದು ಲೆಹೆಂಗಾ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು ಮತ್ತು ಟಾಪ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ನಂದೇ ಸೆಟ್ ಮಾಡಿ ಕೊಟ್ಟಿದ್ದೆ. ಸುಮ್ಮನೆ ಒಂದಿನಕ್ಕೇನ್ರಿ ಅದಕ್ಕೆ ಸುಮ್ಮನೆ ಬೇಡ ಅಂತ ಇದ್ದ ಅವ್ರು ನೋಡಿದ್ರೆ. ಸೊ ಹಂಗಾಗಿ ಮಾಡೋಣ ನಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ನನ್ನ ಕಡೆಯಿಂದ. ಅವ್ರು ಸೀರೆ ಒಂದು ತಂದ್ಕೊಂಡಿದ್ರು, ಸೀರೆ ಮತ್ತು ಈ ಥರ ವೈಟ್ ಫ್ರಾಕು ನಾವು ಅದೇ ಹೇಳಿದ್ನಲ್ಲ ಮಿಯಾ ಫ್ಯಾಷನಲ್ಲಿ ತೊಗೊಂಡಿದ್ದು. ಅಲ್ಲೇನೋ ಚೆನ್ನಾಗಿತ್ತು. ನಾವು ಹೊಸಪೇಟೆಯಲ್ಲಿ ನೋಡಿದ್ವಿ. ಹೊಸಪೇಟೆಯಲ್ಲಿ ಒಂದು ಡ್ರೆಸ್ 1600, 1200, 1300 ಇತ್ತು. ಸೊ ಹಂಗಾಗಿ ನಾವು ಅಲ್ಲಿ ಬಿಟ್ಟು ಬಂದುಬಿಟ್ವಿ, ನಾವು ಏನು ನೋಡಲೇ ಇಲ್ಲ. ಆದರೆ ಚಳಿ ಮಾತ್ರ ಹೆಂಗಿತ್ತು ಫ್ರೆಂಡ್ಸ್ ಅಲ್ಲಿ, ಚಳಿ ಮಾತ್ರ ಸಖತ್ತಾಗಿತ್ತು ನೋಡಿ. ನಾನು ಮೊದಲೇ ಚಳಿ ತಡ್ಕೊಳ್ಳೋದಿಲ್ಲ, ಅಂಥದ್ರಲ್ಲಿ ಅದು ಜರ್ಕಿನ್ ಹಾಕ್ಕೊಂಡು ಹೋದ್ರೂ ನಮ್ಗೆ ಅಷ್ಟು ಚಳಿ ಅನಿಸ್ತಾಯಿತ್ತು. ಬಟ್ ಅವ್ರು ವೈಟ್ ಫ್ರಾಕ್ ಒಂದು ಹಾಫ್ ಫ್ರಾಕು, ಪಾಪ ಅವ್ರಿಗೂ ಚಳಿಯಾಗಿರುತ್ತೆ ಪಾಪ. ಏನು ಮಾಡೋದು, ಶೂಟ್ ಬೇಕು ಅಂದರೆ ಎಲ್ಲ ಸುಧಾರಿಸ್ಕೋಬೇಕಲ್ವ. ಇದೆ ನೋಡಿ, ಅಷ್ಟು ಕ್ಲೈಮೇಟ್ ನೋಡಿದ್ರೆ ಚಳಿ ಚಳಿ. ಹಾಂ ನೋಡಿ, ಎಷ್ಟು ಮೇಲೆ ಇದೆ, ಇಷ್ಟು ಮೇಲೆ ಹತ್ಕೊಂಡು ಹೋಗ್ಬೇಕು. ಓಕೆ, ಅಷ್ಟೇ ಇರು. ಓಕೆ, ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ನಮ್ಮ ಪಾಪ ನಮ್ಮ ಖುಷಿಗೆ ಸುಸ್ತಾಗ್ಬಿಟ್ಟಿದೆ ನೋಡಿ, ಕೆಮ್ಮು ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟಿದೆ. ಹಂಗಾಗಿ ಸ್ಕೂಲಿಗೆ ಹೋಗಿಲ್ಲ ಇವತ್ತವಳು, ಅದಕ್ಕೆ ಕೆಮ್ತಾ ಇದ್ದಾಳೆ ಇಲ್ಲೇ ಮಲಗಿಬಿಟ್ಟು ಪಾಪಚ್ಚಿ. ನೋಡಿ ಹಿಂದ್ಗಡೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ನಾವೇ ಫಸ್ಟು ಬಂದಿದ್ದು, ಮೊದಲೇ ನಾವೇ ಇದ್ದಿದ್ದು ನೋಡಿ. 6 ಗಂಟೆ 6:30 ಅಷ್ಟೊತ್ತಿಗೆ ನಾವು ಲೊಕೇಶನಲ್ಲಿದ್ವಿ. ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ ಅಲ್ಲಿ, ಸಖತ್ತಾಗಿತ್ತು ಫ್ರೆಂಡ್ಸ್. ಬರ್ತಾ ಟೈಮ್ ಆಗ್ತಾ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ತುಂಬ ಜನ ಇದ್ದರು ನೋಡಿ ಫ್ರೆಂಡ್ಸ್, ಸಖತ್ ಜನ. ಎಷ್ಟು ಜನ ಬರ್ತಾಯಿದ್ರು. ಇಷ್ಟು ಮೇಲೆ ಹತ್ಕೊಂಡು ಹೋಗಿದ್ದೀವಿ ಗೊತ್ತಾ. ಅದು ವೀಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ನಮ್ಮ ಖುಷಿ ಏನೋ ಮಾಡಿಬಿಟ್ಟಿದ್ದಾಳೆ. ಸೊ ಹಂಗಾಗಿ ಅದು ವೀಡಿಯೋ ಇಲ್ಲಾಂದ್ರೆ ಅದನ್ನು ಹಾಕ್ತಿದ್ದೆ ನಾನು. ತುಂಬ ಜನ ಬಂದಿದ್ದಾರೆ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಫೋಟೋಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಫಸ್ಟ್ ಲೊಕೇಶನ್ ಅಂತ ಬಂದರೆ ವೈಟ್ ಡ್ರೆಸ್ ಹೇಳ್ತಾರೆ ಇಲ್ಲಿ ಮಾತ್ರ. ಅಲ್ಟಿ ಬಿಡಿ, ನನಗಂತೂ ಫೋಟೋಸ್ ಮಾತ್ರ ಸಖತ್ ಇಷ್ಟ ಆಯಿತು. ಹಾಗೆ ನೆಕ್ಸ್ಟು ನಾವಿಲ್ಲಿ ನಮ್ಮ ಬ್ಲೂ ಡ್ರೆಸ್ನು ತೊಗೊಂಡೋಗಿದ್ವಲ್ವ, ಲಾಂಗ್ ಫ್ರಾಕು, ಅದನ್ನು ಚೇಂಜ್ ಮಾಡಿ ಶೂಟ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಹತ್ರ ಡ್ರೆಸ್ ಚೇಂಜ್ ಟೆಂಟ್ ಇದೆ, ಅದನ್ನು ತೊಗೊಂಡೋಗಿದ್ವಿ. ಫೋಟೋಗ್ರಾಫರ್ಸ್ ಹತ್ರನೂ ಇರುತ್ತೆ, ಅದು ವೀಡಿಯೋ ಮಾಡಿಲ್ಲ, ಸಾರಿ. ಫೋಟೋಗ್ರಾಫರ್ಸ್ ಆದ್ರೂ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ನೋಡಿ. ಪಾಪ ತುಂಬ ಪೇಷನ್ಸ್ಲಿ ಹೇಳ್ತಾಯಿದ್ರು ಅವ್ರಿಗಾದರೆ, ಹಂಗೆ ನಿಂತ್ಕೊಳ್ಳಿ, ಹಿಂಗೆ ನಿಂತ್ಕೊಳ್ಳಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ತುಂಬ ಚೆನ್ನಾಗಿತ್ತು. ನಾವೀಗ ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೀವಿ. ಲೊಕೇಶನ್ ಬಂದುಬಿಟ್ಟು ಡ್ಯಾಮ್ ಹತ್ರ ಬಂದೆ ನೋಡಿ. ಅವರೇನ ರೀಲ್ಸ್ ಮಾಡ್ತಾರಂತೆ, ರೀಲ್ಸಿಗೆ ರೆಡಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಸ್ವಲ್ಪ ನೀರಂತ ಹಿಂದಕ್ಕೆ ಹೋಗ್ಬಿಟ್ಟಿದೆ, ಖಾಲಿಯಾಗಿದೆ. ಬ್ರದರ್ಸ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಚಳಿ
ನೋಡಿ ಡ್ಯಾಮಲ್ಲಿ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಮ್ಮ ಅನು ಅವ್ರದ್ದು ಮಾಡಿಸಿದ್ವಲ್ಲ, ಅವಾಗೂ ಇದೇ ಥರ ಬಂದಿದ್ವಿ. ಬಟ್ ಅವಾಗಿನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಸಖತ್ತಾಗಿತ್ತು. ಇಲ್ಲಿ ಫೋಟೋಸು ವೀಡಿಯೋಸು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಬಂದಿದ್ದಾವೆ. ಮತ್ತು ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲನೂ ಬಂದಿದ್ದರು. ಅವ್ರ ಬ್ರದರ್ಸ್ ಎಲ್ಲ ಬಂದು ಅವರು ಕಾರ್ ತೊಗೊಂಡು ಬಂದಿದ್ದರು. ನೋಡ್ಬೋದು ವ್ಯೂ ಹೆಂಗೆ ಕಾಣಿಸುತ್ತೆ. ವಾಟ್ರೆಲ್ಲ ಬ್ಲೂ ಕಲರೆಲ್ಲ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಒಂಥರ ಎಲ್ಲೋ ಯಾವುದೋ ಬೇರೆ ಫ್ರೆಂಡ್ಸ್ನು ಎಲ್ಲರೂ ಬಂದಿದ್ದಾರೆ. ಕಾರ್ ತೊಗೊಂಡು ಬಂದಿದ್ದಾರೆ. ಕಾರಿಗೆ ಸನ್ ರೂಫ್ ಇದೆ. ಸೊ ಹಂಗಾಗಿ ಫೋಟೋಸ್ ಒಂದು ಸ್ವಲ್ಪ ತಗ್ಸೋಣ ಅಂದ್ಬಿಟ್ಟು ಬಂದಿದ್ದಾರೆ ನೋಡಿ. ಆಲ್ಮೋಸ್ಟ್ ಚೆನ್ನಾಗಿ ಬರ್ತಾಯಿದೆ ಫೋಟೋಶೂಟ್. ಚೆನ್ನಾಗಿದೆ ನೋಡಿ. ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಫೋಟೋಸ್ ಕೂಡ ಹಂಗೆ ತುಂಬ ಚೆನ್ನಾಗೇ ಬರ್ತಾಯಿದೆ ನೋಡಿ ಅಲ್ವಾ. ನಾವಿನ್ನೂ ಅಲ್ಲಿ ಏನು ಡ್ಯಾಮಲ್ಲೇ ಶೂಟ್ ಮುಗಿಸಿ ತಿಂಡಿ ತಿನ್ನೋಕೆ ಹೋದ್ವಿ. 12 ಗಂಟೆಗೆ ನಾವು ತಿಂಡಿ ತಿಂದಿದ್ದು ನೋಡಿ. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ್. 4 ಗಂಟೆಗೆ ಎದ್ಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ಮಾಡಿಟ್ಟು ನಾನು ಬಂದಿದ್ದೆ ನೋಡಿ. ಹಾಯ್ ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋದು. 6 ಗಂಟೆಗೆ 4 ಗಂಟೆಗೆ ಎದ್ದಿದ್ದೀನಿ ಮನೆಯಲ್ಲಿ. ಎಲ್ಲ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಬ್ಯಾಗು ಎಲ್ಲ ಇಲ್ಲೇ ಇದೆ. ಬ್ಯಾಗು ಎಲ್ಲ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಅವ್ರ ಹತ್ರ ಇದ್ದೆ ಅಲ್ಲಿ. ಬಂದಿದೆ. ನಿಮಗೂ ಸಾಕಾಗಿದೆ. ಕಾಲೆಲ್ಲ ನೋಡ್ತಾ ಇದೆ. ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿಯಾಗಿದೆ. ಕಾರಲ್ಲಿ ಚಾರ್ಜ್ ಆಗ್ತಾ ಇಲ್ಲ. ಸ್ಲೋ ಆಗ್ತಾಯಿದೆ. ನಿಧಾನಕ್ಕೆ ಆಗ್ತಾಯಿದೆ ಚಾರ್ಜ್ ಇಲ್ಲ. ಸ್ವಲ್ಪ ಇದೆ. ಊರಿಗೆ ಹೋಗೋವರೆಗೂ ಇನ್ನು ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಜಸ್ಟ್ ಟ್ರೈ ಮಾಡ್ತೀನಿ ಎಲ್ಲ ವಿಡಿಯೋ ಹಾಕೋಕ್ಕೆ. ಓಕೆ ಡನ್. ಕಟಾಕ್ಷವಾಗಿದೆಯಾ ಫೋಟೋ ಶೂಟ್ ಮಾಡಿ ದಡ್ಕೊಂಬಿಟ್ಟಿರ. ಚೆನ್ನಾಗಿ ಊಟ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಐತೆ ಇನ್ನು. ಸರಿನಾ? ಫೋಟೋ ಶೂಟ್ ಎಲ್ಲ ಮಸ್ತ್ ಬಂದಿತ್ತಲ್ಲ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಫೋಟೋಗ್ರಾಫರ್ ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ಇದೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಕ್ರೆಡಿಟ್ಸ್ ಕೊಟ್ಟಂಗಲ್ಲ. ಕ್ರೆಡಿಟ್ಸ್ ಏನ್ ಬೇಡ, ಚಾನಲ್. ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೊ ಮಚ್. ಇವ್ರಿಗೆ, ನಿಮ್ಮ ಬ್ರದರ್ಗೆ, ಇವ್ರ ಹಿಂದೆ ಬಂದಿದ್ದೀರಲ್ಲ ಇವತ್ತು. ನೀವು ಏನಕ್ಕೆ ಬಂದಿದ್ದೀರಾ? ಬ್ಯಾಗ್ ಹಿಡ್ಕೊಳಕ್ ಬಂದಿದಾರ. ಅವ್ರು ನಿಮ್ಮನ್ನ ಬ್ಯಾಗ್ ಹಿಡ್ಕೊಳಕ್ ಆಗಿರೋದು. ಪಾಪ ನಿಮ್ಮನ್ನ ಬೆಳಗ್ಗಿಂದ ಬ್ಯಾಗ್ ಇಡ್ಸಿ ಸುಸ್ತಾಗ್ಬಿಟ್ಟಿರಲ್ಲ ಬ್ರದರ್ ನೀವು. ಹೆಂಗೆ ಇನ್ನೊಂದ್ಸಲ ಬರ್ತೀರಾ? ಶೂಟಿಂಗ್ ಕರೆದ್ರೆ ಬರ್ತೀರಾ? ಬರ್ತಾರತ್ತೆ. ಅಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇದು ಓನ್ಲಿ 2 ಫೋಟೋಗ್ರಾಫರ್ಸ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಮಗೆ ಇದು ಪುಟ್ಟಿ ನಮಗೆ ಸ್ವಲ್ಪ ಮುಂಚಾರ ಕೊಟ್ಟಿದ್ರೆ ದೇವಸ್ಥಾನ ಕಡೆ ತಗೊಂಡು ಹೋಗ್ತಿದ್ವಿ ನಾವು. ಅಲ್ಲೇನ ಚೆನ್ನಾಗೈತ ಊಟ? ಸೂಪರಾ? ಚೆನ್ನಾಗೈತಾ? ಹಾ, ಅಪ್ಪ ನೋಡ್ತಾನೆ. ಅಪ್ಪ ಬಸೈಮಮ್ಮ, ನಿಮ್ಮ ಸೊಸೆ ನೋಡಿ ಇಲ್ಲೆಲ್ಲ ಹೇಗ್ ಮಾಡ್ತಾವಳೆ ಈಗ್ಲೇ. ಇದು ಮಿಡಲ್ ಕ್ಲಾಸ್ ಮಾಡೋದು. ಹಿಂಗ ತಗೊಂಡು ಹೋಗ್ಬೇಕು. ಅದು ಸೊಪ್ಪು ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಾನೆಲ್ಲ ಇವನೇ ಹೇಳಿದ್ದು. ನಾನೆಲ್ಲ ಅವರು ನೋಡಿ ಶರಣಯ್ಯ ಅವ್ರು, ಅವ್ರನ್ನ ತೋರಿಸಿ ನೋಡಿ. ಅವ್ರು ಜೋಬಲ್ಲಿ ಹಾಕೊಂಡವ್ರೆ ನೋಡಿ.
ಸಖತ್ ಇಷ್ಟ ಆಯಿತು. ಹಾಗೆ ನೆಕ್ಸ್ಟು ಲೊಕೇಶನ್ ಬಂದುಬಿಟ್ಟು ಬ್ರಿಡ್ಜ್ ಮೇಲೆ, ಬ್ರಿಡ್ಜ್ ಕೆಳಗಡೆ ಅಲ್ಲಿ ನೀರೆಲ್ಲ ಹರಿತಾ ಇತ್ತು ಅಲ್ಲಿ. ಸೊ ಒಂಥರ ಕಲ್ಲುಗಳೆಲ್ಲ ಜಾಸ್ತಿ ಇದ್ವು ಅಲ್ವಾ, ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಲ್ಲಿನೂ ಕರ್ಕೊಂಡು ಹೋದ್ವಿ ನೋಡಿ. ಆಲ್ಮೋಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಒಂದು 5-6 ಲೊಕೇಶನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ. ಸೊ ಎಲ್ಲರೂ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಈ ಕಡೆ ನಮ್ಮ ಸೈಡ್ ಹೊಸಪೇಟೆ, ಹಂಪಿ ಆ ಕಡೆಗೆಲ್ಲ ಹೋಗ್ತಾರೆ. ಇನ್ನೊಂದು ಹೊನ್ನಾವರ ಆ ಕಡೆ ಎಲ್ಲ ಹೋಗ್ತಾರೆ. ಇವರು ಹೊನ್ನಾವರೆಲ್ಲ ಬೇಡ ಬಿಡ್ರಿ ಅಂತ ಹೇಳಿದರು. ಸೊ ಹಂಗಾಗಿ ಸುಮ್ಮನೆ ಆದ್ವಿ. ಅಲ್ಲಿ ಶೂಟ್ ಮುಗಿಸ್ಕೊಂಡು ಲಾಸ್ಟ್ ಮತ್ತು ಇನ್ನೊಂದು ಸನ್ಸೆಟ್ ಆಗ್ತಾಯಿತ್ತು, ಅಲ್ಲಿಗೆ ಬಂದ್ವಿ ನೋಡಿ. ಅಲ್ಲಿಗೆ ಬಂದು ಅಲ್ಲಿನೂ ತುಂಬ ಜನ ಇದ್ರು. ನಾವು ಆಲ್ಮೋಸ್ಟ್ ಏನು ಬೆಳಿಗ್ಗೆಯಿಂದ ನಾವು ಫೋಟೋಶೂಟಿಗೆ ನಮ್ಮ ಹಿಂದೆನೇ ಇದ್ದಾರೆ ಕೆಲವೊಬ್ಬರೆಲ್ಲ, ಎಲ್ಲ ಅಲ್ಲಿ ಮೀಟ್ ಆಗ್ತಾನೇ ಇದ್ವಿ ನಾವು. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಅಂದರೆ ನಮ್ಮ ಪಜಿತಿ ನಮಗೆ ಗೊತ್ತು ಅಲ್ಲಿದು, ಯಾಕೆಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರ ಜೊತೆಗೆ ಹೋಗಿರಬೇಕು. ಅವ್ರಿಗೆಲ್ಲ ಡ್ರೆಸ್ಸಸ್ ಎಲ್ಲ ಸರಿ ಮಾಡಬೇಕು, ಮೇಕಪ್ ಮಾಡಬೇಕು, ತುಂಬಾ ಇರುತ್ತೆ ಫ್ರೆಂಡ್ಸು. ಸುಮ್ಮನೆ ಅಲ್ಲ, ಇವರೇನೋ ಹೋಗ್ತಾರೆ ಬಿಡು, ಹೋಗಿ 5,000 10,000 ಇಸ್ಕೊತಾರೆ ಅನ್ನೋದು ಆಗಿರ್ಬೋದು ನಿಮಗೆ. ಬಟ್ ಅದರಿಂದ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ, ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ ಅದು ನಮಗೆ ಗೊತ್ತು. ಯಾಕಂದರೆ ನಾವು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟೋಗಿರ್ತೀವಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಗೇನೇನು ಬೇಕೋ ಎಲ್ಲ ನೋಡ್ಕೊಂಡಿರ್ತೀವಿ. ತುಂಬಾ ಇರುತ್ತೆ. ಸುಮ್ಮನೆ ಅಲ್ಲ, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಮೇಕವರ್ಸ್ ಆಗಿರ್ಬೋದು, ಕಷ್ಟಪಡಬೇಕು ಫ್ರೆಂಡ್ಸ್. ಕಷ್ಟಪಡದೆ ಯಾವುದೂ ಇಲ್ಲ. ಲಾಸ್ಟ್ ಇನ್ನು ಫೈನಲ್ ಶೂಟ್ ಅಂದರೆ ಫೈರ್ ಕ್ಯಾಂಪು. ಇಲ್ಲಿ ಅದಕ್ಕಾಗಿ ಫೈರ್ ಕ್ಯಾಂಪಿಗಂತಲೇ ಸ್ಪಾಟ್ ಇದೆ. ಸಖತ್ತಾಗಿ ಮಾಡಿದ್ದಾರೆ ಅಲ್ಲಿ ಮಾತ್ರ. ಜಸ್ಟು ಲೈಟಿಂಗ್ಸ್ ಆ ಥರ ಮಾಡಿದ್ದಾರೆ. ಲೈಟಿಂಗ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು ಸೆಟ್ ಮಾಡಿದ್ದಾರೆ ಫೈರ್ ಶೂಟ್ಗೆ ಅಂಥೇಳಿ. ಅದಕ್ಕೆ ಸಪ್ರೇಟಾಗಿ ಮಾಡಿದ್ದಾರೆ. ಅಲ್ಲ, ಇದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಪರ್ ಡೇ ಅಂದರೆ ಒಂದು 15 ಮಿನಿಟ್ಸ್ 1 ಅವರು ಆಗೋದಿಲ್ಲ ಅಲ್ಲಿ. ಅಷ್ಟಕ್ಕೆ 1,500 ಏನೋ ಮಾಡ್ತಾರೆ. 1,000 ಅಂತ ಹೇಳ್ದೆ ನಮ್ಮ ಮೈದನ ಬಂದುಬಿಟ್ಟು. ಕೊಡ್ಬೋದು, ವರ್ತಿದೆ. ಯಾಕಂದರೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಶೂಟ್ ಎಲ್ಲ ಚೆನ್ನಾಗೇ ಬರುತ್ತೆ ಅಲ್ಲಿ. ಆಲ್ಮೋಸ್ಟು ನಾವೇನು ತಗೊಂಡು ಹೋಗ್ಬೇಕು ಅನ್ನೋ, ನಾವೇನಾದರೂ ಕಟ್ಟಿಗೆ ಅಥವಾ ಏನಾದರೂ ತಗೊಂಡು ಹೋಗ್ಬೇಕು ಅನ್ನೋ ಹಾಗಿಲ್ಲ. ಎಲ್ಲ ಅವರೇ ರೆಡಿ ಮಾಡಿರ್ತಾರೆ. ಹೋಗೋದು, ನಾವಿನ್ನು ಫೋಟೋ ಶೂಟ್ ಮಾಡಿಸೋದು, ಬರೋದು. ನೋಡಿ ಈ ಥರ ಗಿಡಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ಗಿಟಾರ್ ಇದೆ, ಟೇಬಲ್ ಶೂಟ್ ಇದೆ. ಸಖತ್ತಾಗಿ ಚೆನ್ನಾಗೇ ಇದೆ. 1 ಅವರ್ ಮಾಡಿಸ್ಬೋದು, ವರ್ತಿದೆ ಫ್ರೆಂಡ್ಸ್. ಸುಮ್ಮನೆ ದುಡ್ಡಿಗೆ ಯೋಚನೆ ಮಾಡೋದಿಲ್ಲ, ಬಟ್ ಫೋಟೋಸ್ ಮಾಡ್ತಾರೆ, ಅಲ್ಟಿಯಾಗಿ ಬರುತ್ತೆ. ಸಖತ್ತಾಗಿ ಬಂದಿದ್ದಾವೆ. ಆಯಿತು, ಇನ್ನು ಲಾಸ್ಟ್ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಾತ್ರಿ ಏನು ಊಟ ಮಾಡಲಿಲ್ಲ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದ್ದೆ 4:15 ಆಗಿತ್ತು ನಾವು. ಸೊ ಸೀದಾ ನಾವು ಮನೆಗೆ ಹೋಗ್ಬಿಟ್ವಿ ನೋಡಿ. ಮನೆಗೆ ಹೋಗೋಷ್ಟೊತ್ತಿಗೆ 9 ಗಂಟೆ ಆಯಿತು. ಮತ್ತು ಮನೆಗೆ ಹೋಗಿ ಅದೇ ಊಟ, ಕೆಲಸ, ತಿಂಡಿ ಇದ್ದೇ ಸರಿ ಹೋಗ್ಬಿಡುತ್ತೆ ನೋಡಿ. ನನಗಂತೂ ಸಾಕಾಗ್ಬಿಟ್ಟಿತ್ತು. ಯಾಕೋ ಏನೋ ಅವತ್ತು ತುಂಬಾ ಬೆನ್ನು ನೋವಾಗ್ಬಿಟ್ಟಿತ್ತು. ಯಾಕಂದರೆ ನನಗೂ 3 ದಿನ ಸರಿಯಾಗಿ ರೆಸ್ಟ್ ಇರಲಿಲ್ಲ. ನನ್ನ ಕ್ಲಾಸಸ್ ಅದಿದೆ ಅಂತ ಹಾಸ್ಪಿಟಲಲ್ಲಿ ತಿರುಗಾಡಿರೋದು, ನನ್ನ ಕ್ಲಾಸಸ್ದು ತುಂಬಾ ಹೆವಿ ಆಗಿಬಿಟ್ಟಿತ್ತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.